ನಮಸ್ಕಾರ, ಸುಮನ್ ಟಿವಿಗೆ ಸ್ವಾಗತ. ಬೀದರ್ ಜಿಲ್ಲೆಯಲ್ಲಿ ಅಕ್ರಮ ಗನ್ ಸ್ಮಗ್ಲಿಂಗ್ ಜಾಲವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಾರ್ಯಾಚರಣೆಯಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸಿ 5 ದೇಶೀಯ ನಿರ್ಮಿತ ಪಿಸ್ತೂಲುಗಳು ಹಾಗೂ 5 ತಲ್ವಾರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಪ್ರಕರಣದ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಬೀದರ್ ಜಿಲ್ಲೆಯಲ್ಲಿ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಸಾಗಾಟ ಮಾಡುತ್ತಿದ್ದ ಜಾಲವನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 5 ದೇಶೀಯ ನಿರ್ಮಿತ ಪಿಸ್ತೂಲುಗಳು, 5 ತಲ್ವಾರ್ಗಳು ಸೇರಿದಂತೆ ಇತರ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಮಹಾರಾಷ್ಟ್ರದ ನಾಂದೇಡ್ ಭಾಗದಿಂದ ಅಕ್ರಮವಾಗಿ ತರಲಾಗಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು, ಶಸ್ತ್ರಾಸ್ತ್ರ ಪೂರೈಕೆ ಜಾಲದ ಹಿಂದಿರುವ ಪ್ರಮುಖ ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ತನಿಖೆ ಮುಂದುವರೆಸಿದೆ. ಎಲ್ಲರಿಗೂ ನಮಸ್ಕಾರ. ಬೀದರ್ ಜಿಲ್ಲೆಯಲ್ಲಿ ಇಲ್ಲಿಗಲ್ಲಿ ಪಿಸ್ಟೋಲ್ಗಳನ್ನ ಸ್ಮಗ್ಲಿಂಗ್ ಮಾಡಿ ಮಹಾರಾಷ್ಟ್ರ ನಾಂದೇಡ್ ಜಿಲ್ಲೆಯಿಂದ ಇಲ್ಲಿಗೆ ಸ್ಮಗಲ್ ಮಾಡಿ ಅಕ್ರಮವಾಗಿ ಇಲ್ಲಿ ಮಾರ್ತಾ ಇದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ನಾವು ಬೀದರ್ ಜಿಲ್ಲೆ ಪೊಲೀಸರು ಟ್ರ್ಯಾಪ್ ಮಾಡಿ ನಿನ್ನೆ ಇಬ್ಬರು ಆರೋಪಿಗಳನ್ನ ಹಿಡಿಯಲಾಗಿದೆ. ಇಬ್ಬರು ಆರೋಪಿಗಳು ಕೂಡ ನಮ್ಮ ಬೀದರ್ ಜಿಲ್ಲೆಗೆ ಸೇರಿದ್ದವೆ. ಆದರೆ ಈ ಕಂಟ್ರಿ ಪಿಸ್ಟೋಲ್ಗಳನ್ನ ವಿತ್ 26 ಲೈವ್ ಎಮ್ಯುನಿಷನ್ ನಾಂದೇಡಿಂದ ಒಬ್ಬ ಕುಖ್ಯಾತ ಇಲ್ಲಿಗಲ್ ಆರ್ಮ್ಸ್ ಡೀಲರ್ ಕಡೆಯಿಂದ ತಂದು ಇಲ್ಲಿ ಲೋಕಲ್ ಅಲ್ಲಿ ಕೆಲವರಿಗೆ ಮಾರಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ. ಖಚಿತ ಮಾಹಿತಿ ನಮಗಿದೆ. ಅದರ ಪ್ರಕಾರ ನಿನ್ನೆ ಟ್ರ್ಯಾಪ್ ಮಾಡಿ ಅವರನ್ನು ಹಿಡಿದು ಅವರ ಕಡೆ 5 ಪಿಸ್ಟೋಲ್ಗಳನ್ನು ನಾವು ನಿನ್ನೆ ವಶಕ್ಕೆ ಪಡೆದಿದ್ದೇವೆ. ಜೊತೆ 26 ಲೈವ್ ರೌಂಡ್ಸ್ ಕೂಡ ನಾವು ನಿನ್ನೆ ಜಪ್ತಿ ಮಾಡಿದ್ದೇವೆ ಅವರ ಕಡೆಯಿಂದ. ಅದಲ್ಲದೆ ಅವರ ಕಡೆ ಸುಮಾರು ಒಂದು 5 ತಲ್ವಾರ್ಗಳನ್ನು ಕೂಡ ನಾವು ಸೀಸ್ ಮಾಡಿದ್ದೇವೆ. ಕೆಲವು ದಿನಗಳ ಹಿಂದೆ ಬೀದರಲ್ಲಿ ಗಾಂಜಾ ತಡೆಗಟ್ಟಲು, ನಾರ್ಕೋಟಿಕ್ಸ್ ತಡೆಗಟ್ಟಲು ಒಂದು ಟೀಮ್ ಅನ್ನು ನಾವು SP ಆಫೀಸ್ ಹಂತದಲ್ಲಿ DYSPಗಳ ನೇತೃತ್ವದಲ್ಲಿ ನಾವು ಮಾಡಲಾಗಿದೆ. ಅದೇ ತಂಡ ಈ ಮಾಹಿತಿಯನ್ನು ಕೂಡ ಪಡೆದು ಈ ಆಪರೇಷನ್ ಕೂಡ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. There is a procedure to get weapons. ಲೀಗಲಿ ಅದನ್ನು ಫಾಲೋ ಮಾಡೋದನ್ನು ಬಿಟ್ಟು ಈ ರೀತಿ ಇಲ್ಲಿಗಲ್ ವೆಪನ್ಸ್ ಅನ್ನು ಪಡೆದು ಲಾ ಅಂಡ್ ಆರ್ಡರ್ ಸಮಸ್ಯೆ ಮಾಡಬೇಕಂತ ಪ್ರಯತ್ನ ಮಾಡುವ ಎಲ್ಲರ ಮೇಲೇನೂ ನಮ್ಮ ಬೀದರ್ ಪೊಲೀಸರು ಅದನ್ನು ಕಂಡಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅವರ ಮೇಲೆ ಯಾವುದೇ ರೀತಿ ಅಪರಾಧ ಕೇಸ್ಗಳಿಲ್ಲ. ಈ ಮಧ್ಯದಲ್ಲಿ ನಾಂದೇಡಿಂದ ತಂದು ಇಲ್ಲಿ ಮಾರ್ಬೇಕಂತ ಒಬ್ಬ ಅಪರಾಧಿ ಅಮನ್ಜಿತ್ ಅಂತಿದ್ದಾನೆ. ಈ ಹಿಂದೆ ಒಂದು 307 ಕೇಸ್ ಇದೆ ಆ ವ್ಯಕ್ತಿ ಮೇಲೆ. ಅದು ಬಿಟ್ರೆ ಆರ್ಮ್ಸ್ ಆಕ್ಟ್ ಅಲ್ಲಿ ಯಾವುದೇ ಕೇಸು ದಾಖಲೆ ಆಗಲಿಲ್ಲ. ಇಬ್ಬರ ಆರೋಪಿಗಳ ಮೇಲೆ ಒಬ್ಬನ ಮೇಲೆ ಒಂದು 307 ಕೇಸ್ ಇದೆ. ಕೊಡಬೇಕಂತ ಪ್ರಯತ್ನ ಮಾಡ್ತಿರುವಾಗ ನಮಗೆ ಮಾಹಿತಿ ಗೊತ್ತಿಲ್ಲ. ಒಂದು ಮಾತ್ರ ಡೆಲಿವರಿ ಮಾಡಕ್ ಬಂದಿದ್ದಾರೆ, ಮಿಕ್ಕಿದ್ದು ಅವ್ರ ಕಡೆ ಇದೆ. ಹೌದು, ಈಗ ತಗೊಂಡು ಬಂದಿದ್ದಾರೆ. ಇದನ್ನ ಯಾರು ಕೊಡಕ್ ಬಂದಿದ್ದಾರೆ ಅಂದ್ರೆ ಅಂದಾಗ ಮಾತ್ರ ಅವರಿಬ್ರು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಹೋಟೆಲ್ ಬಿಸ್ನೆಸ್ ವ್ಯಾಪಾರ ಮಾಡ್ತಾರೆ. ಆ ಯಾರಿಗೂ ಕೊಡಬೇಕಂತ ಬಂದಿದ್ದಾರೋ ಅವರನ್ನು ಕೂಡ ವಿಚಾರಣೆ ಒಳಪಡಿಸ್ತಾ ಇದ್ದೇವೆ. ಮತ್ತಷ್ಟು ಮಾಹಿತಿ ಪಡೆದು ಕಾನೂನು ಕ್ರಮ ಜರುಗಿಸ್ತೇವೆ. ಇಬ್ಬರು ಆರೋಪಿಗಳನ್ನು ಕೂಡ ನಾವು ನಿನ್ನೆನೆ ಜಾಯಿಂಟ್ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿಕೊಡಲಾಗಿದೆ. ಆಮೇಲೆ ಮೇನ್ ದಂಧೆ ಮಾಡುವ ಆರ್ಮ್ಸ್ ಡೀಲರ್ನ ನಾವು ನಾಂದೇಡ್ ಪೊಲೀಸರ ಸಹಾಯದೊಂದಿಗೆ ನಾವು ಆ ವ್ಯಕ್ತಿಯನ್ನು ಕೂಡ ಹಿಡಿಬೇಕಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅತಿ ಶೀಘ್ರದಲ್ಲೇ ಆ ವ್ಯಕ್ತಿಯನ್ನು ಕೂಡ ಹಿಡಿತೇವೆ. ಆ ವ್ಯಕ್ತಿ ಮೇಲೆ ಈಗಾಗಲೇ ಬಹಳಷ್ಟು ಆರ್ಮ್ಸ್ ಆಕ್ಟ್ ಕೇಸಸ್ ನಾಂದೇಡ್ ಅಲ್ಲಿ ಇತ್ತು. ಅಂಡ್ ನಾಂದೇಡಿಂದ ಗಡಿಪಾರ್ ಕೂಡ ಮಾಡಲಾಗಿದೆ ಅನ್ನೋ ಮಾಹಿತಿ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ನಿನ್ನೆ ನಾವು ಜಸ್ಟ್ ಟ್ರ್ಯಾಪ್ ಮಾಡಿ ಹಿಡಿದಿದ್ದೇವೆ. ಇನ್ವೆಸ್ಟಿಗೇಷನ್ ಡೀಪ್ ಆಗಿ ಮಾಡಿದ್ದೇವೆ. ಎಷ್ಟು ಮಾಹಿತಿ ಬರ್ತದೆ ಅಷ್ಟು ಮಾಹಿತಿ ಮಾಧ್ಯಮದ ನಾವು ಅದು ತಿಳಿಬೇಕಾಗಿದೆ. ಆಬ್ವಿಯಸ್ಲಿ ವೆಪನ್ ತಗೊಂಡು ಏನಾದ್ರು ಒಂದು ದೌರ್ಜನ್ಯ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇರಬಹುದು. ಐ ಆಮ್ ವೆರಿ ಹ್ಯಾಪಿ ದಟ್ ಅವ್ರ ಬೀದರ್ ಪೊಲೀಸ್ ಮಧ್ಯದಲ್ಲಿ ಇಂಟರ್ಸೆಪ್ಟ್ ಮಾಡಿ ಯಾವುದೇ ಅನಾಹುತ ಆಗೋಕ್ಕಿಂತ ಮುಂಚೆನೇ ಈ ರೀತಿ ರೇಟ್ ಮಾಡಿದ್ದಾರೆ. ಆಕ್ಟಿವ್ ಇದೆ ಆ ಚಾಲ. ಇಲ್ಲಿವರೆಗೆ ಯಾರ್ಯಾರಿಗೆ ಮಾರಿದ್ದಾರೆ ಅನ್ನೋದನ್ನ ಇನ್ನೂ ತೆಗಿಬೇಕಿದೆ. ಅಷ್ಟು ಜನರ ಕಡೆಯಿಂದ ನಾವು
ವೆಪನ್ ಸೀಸ್ ಮಾಡ್ತೀವಿ. ಒಂದ್ ವೇಳೆ ಈಗಾಗಲೇ ಮಾರಾಟ ಆಗಿದೆ ಅನ್ನೋದು ಖಚಿತವಾದ್ರೆ ಮಾತ್ರ ಅವ್ರ ಕಡೆಯಿಂದ ಕೂಡ ನಾವು ವೆಪನ್ ಸೀಸ್ ಮಾಡ್ತೀವಿ. ಸರ್ 1 ಲಕ್ಷ ಅಂತ ಹೇಳ್ತಾರೆ. ಇಟ್ ಇಸ್ ಅ ಬ್ಲಾಕ್ ಮಾರ್ಕೆಟ್. ಇದು ಕಂಟ್ರಿ ಪಿಸ್ಟಲ್, ಇಟ್ ಇಸ್ ನಾಟ್ ಸಮ್ ಇದು ಲೀಗಲ್ ವೆಪನ್ ಅಲ್ಲ, ಅದು ಕಂಟ್ರಿ ಮೇಡ್ ಪಿಸ್ಟಲ್. ಸೊ ದೇ ಆರ್ ಸೆಲ್ಲಿಂಗ್ ಇಟ್ ಫಾರ್ 1 lakh. ಒಂದೊಂದು 1 ಲಕ್ಷಕ್ಕೆ ಮಾರ್ಬೇಕಂತ. ಅದಕ್ಕೂ ಇದಕ್ಕೂ ಸಮ ತಿಳ್ಕೋಬೇಕಾಗಿದೆ. ಇನ್ವೆಸ್ಟಿಗೇಷನ್ ಮಾಡ್ತಿದ್ದು ನಾವು ಪೊಲೀಸ್ ಕಸ್ಟಡಿಗೆ ಪಡೆದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ನಮ್ಮ ಮುಂದೆ ಮಾಹಿತಿ ಇಡ್ತೇವೆ. ಎಲ್ಲಾದ್ರೂ ರಿಹಾರ್ಸಲ್ ಅಂತ ಹೇಳಿ ಏನಾದ್ರೂ ಪ್ರಾಕ್ಟೀಸ್ ಮಾಡಕ್ಕೆ ಫೈಲ್ ಮಾಡಿದ್ರ ಅಥವಾ ಬೇರೆ ಯಾವ್ದಾದ್ರು ಅಪರಾಧದಲ್ಲಿ ಇದನ್ನ ಯೂಸ್ ಮಾಡಿದ್ರ ಅನ್ನೋದು ಇನ್ನು ತಿಳಿಯಬೇಕಾಗಿದೆ. ಒಂದೊಂದು ಕೆಪಾಸಿಟಿ 8 bullets ಅಂತ 8 rounds ಕೆಪಾಸಿಟಿ. ಇದು ಒಂದು ಮ್ಯಾಗ್ಝಿನ್ 8 rounds ಕೆಪಾಸಿಟಿ. 9 mm ಕಂಟ್ರಿ ಪಿಸ್ಟಲ್. ಹಾರ್ಡ್ಲಿ 25 meters. Accurate range 25 meters. ಅಕ್ರಮ ಶಸ್ತ್ರಾಸ್ತ್ರ ಜಾಲವನ್ನು ಭೇದಿಸಿರುವ ಈ ಕಾರ್ಯಾಚರಣೆ ಜಿಲ್ಲೆಯ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಮಹತ್ವದ ಹೆಜ್ಜೆಯಾಗಿದೆ.